ಹುಡುಗಿ ಮಾತಾಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ತಾಯಿ ಮಾತನಾಡುವ ಗಿಳಿಯನ್ನು ಖರೀದಿಸಿದ್ದರು, ಅದು ಮಗಳಿಗೆ ಮಾತು ಕಲಿಸಲು. ಆದರೂ ಕೂಡ ಹುಡುಗಿಯ ಧ್ವನಿ ಹೊರಬರಲಿಲ್ಲ. ಇದರಿಂದ ತಾಯಿ ತಂದೆ ನಿರಾಶರಾದರು ಮತ್ತು ಇಬ್ಬರು ಮಗನ ವಿಷಯದಲ್ಲಿ ಜಗಳವಾಡಲು ಪ್ರಾರಂಭಿಸಿದರು. ನಂತರ ಗಿಳಿ ಧ್ವನಿ ಹೊರಡಿಸಿದ ಕ್ಷಣದಲ್ಲೇ ಹುಡುಗಿಯು ಮಾತಾಡಲು ಪ್ರಾರಂಭಿಸುತ್ತಾಳೆ. ಮಗಳ ಧ್ವನಿ ಕೇಳಿದ ತಾಯಿ ಆಕೆಯನ್ನು ಸಂತೋಷದಿಂದ ಅಪ್ಪಿಕೊಳ್ಳುತ್ತಾಳೆ. ನಂತರ ಗಿಳಿ ಹುಡುಗಿಯ ನಡುವೆ ಆಳವಾದ ಸ್ನೇಹ ಬೆಳೆದಿತು. ಇಬ್ಬರು ಬಹಳ ಸಮಯ ಒಟ್ಟಿಗೆ ಕಳೆಯಲು ಪ್ರಾರಂಭಿಸಿದರು. ಗಿಳಿ ಚತುರ, ಆದರೆ ಅವನಿಗೆ ಎತ್ತರದಿಂದ ಭಯ ಹಾರಲು ಬರುವುದಿಲ್ಲ. ಬೆಕ್ಕಿನಿಂದ ತಪ್ಪಿಸಿಕೊಳ್ಳಲು ಅವನು ಓಡಲು ಮಾತ್ರ ಸಾಧ್ಯ. ಇದು ನೋಡಿ ಚಿಕ್ಕ ಹುಡುಗಿ ಗಿಳಿಗೆ ಹಾರಲು ಕಲಿಸಲು ನಿರ್ಧರಿಸುತ್ತಾಳೆ. ಅತ್ತ ತಾಯಿ ತಂದೆ ಗಿಳಿಯನ್ನು ಯಾವಾಗಲೂ ಮಗಳ ಜೊತೆ ಇರುವುದು ಮೂರ್ಖತನ ಎಂದು ಭಾವಿಸಿದ್ದರು. ಅವರು ಗಿಳಿಯನ್ನು ದೂರ ಕಳುಹಿಸಲು ಇಚ್ಛಿಸಿದರು. ಆದರೆ ಹುಡುಗಿ ಗಿಳಿಗೆ ರೆಕ್ಕೆಗಳನ್ನು ಹರಡಿ ಹಾರಲು ಸೂಚನೆ ನೀಡಿದಾಗ ತಪ್ಪಾಗಿ ಹಚ್ಚು ಮುರಿದುಕೊಂಡು ಅವಳು ಕೆಳಗೆ ಉರುಳುತ್ತಾ ಮೆಟ್ಟಿಲಿನಿಂದ ತೂಗಿಕೊಂಡಿದ್ದಳು. ಅದೃಷ್ಟವಶಾತ್ ಅವಳ ಕೂಗು ಕೇಳಿ ತಂದೆ ಸಮಯಕ್ಕೆ ಬಂದು ಅವಳನ್ನು ರಕ್ಷಿಸುತ್ತಾರೆ. ಗಿಳಿಯನ್ನು ನೋಡಿದ ನಂತರ ಮುಂದಿನ ಬೆಳಿಗ್ಗೆ ಅದನ್ನು ದೂರಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಹುಡುಗಿ ತುಂಬಾ ಅಳುತ್ತಾಳೆ. ಗಿಳಿಯು ದುಃಖಿತವಾಗಿತ್ತು. ನಂತರ ತಂದೆ ಗಿಳಿಯನ್ನು ನಗರ ಅಂಗಡಿಗೆ ಕಳುಹಿಸಿದ್ದರು. ಅಲ್ಲಿ ಗಿಳಿ ಪಂಜರದಲ್ಲಿ ಬಂಧಿತವಾಗಿತ್ತು. ಅವನು ಅಂಗಡಿಯ ಮಾಲೀಕನನ್ನು ದ್ವೇಷಿಸುತ್ತಿದ್ದ ಮತ್ತು ಬರುವ ಗ್ರಾಹಕರಿಗೆ ಶಾಪ ನೀಡುತ್ತಿದ್ದ. ಅಷ್ಟರಲ್ಲಿ ಒಬ್ಬ ವೃದ್ಧ ಮಹಿಳೆ ಅವನಲ್ಲಿ ಆಸಕ್ತಿ ತೋರಿಸಿದರು. ಅಜ್ಜಿಗೆ ಮಾತಾಡಲು ಒಬ್ಬ ಸಂಗಾತಿ ಸಿಕ್ಕಿದ್ದ. ಅವರು ಗಿಳಿಯನ್ನು ಖರೀದಿಸುತ್ತಾರೆ. ಆದರೆ ಮನೆಗೆ ಹೋಗುವಾಗ ಗಿಳಿ ಗಲಾಟೆ ಮಾಡಿತು. ಅದರಿಂದ ಬೇಸರಗೊಂಡ ಅಜ್ಜಿ ಪಂಜರದಿಂದ ಬಿಡುಗಡೆ ಮಾಡಿದರು. ಆದರೆ ಗಿಳಿ ಹಾರದೆ ಇದ್ದುದನ್ನು ನೋಡಿ ಅಜ್ಜಿ ಆಶ್ಚರ್ಯಪಟ್ಟರು. ಗಿಳಿಗೆ ಹುಡುಗಿಯ ಮನೆ ದಾರಿ ಗೊತ್ತಿರಲಿಲ್ಲ. ಆದ್ದರಿಂದ ಅದು ವೃದ್ಧ ಅಜ್ಜಿಯಿಂದ ಸಹಾಯ ಕೇಳಿತು. ದಯಾಳು ಅಜ್ಜಿ ಅದರ ಮಾತನ್ನು ಒಪ್ಪಿಕೊಂಡರು. ಅವರು ಗಿಳಿ ಹೇಳಿದ ವಿಳಾಸಕ್ಕೆ ಹೋಗಿದರು. ಆದರೆ ಮನೆ ಖಾಲಿಯಾಗಿತ್ತು. ಅಜ್ಜಿ ನೆರೆಹೊರೆಯವರನ್ನು ಕೇಳಿದಾಗ ಆ ಹುಡುಗಿಯ ಕುಟುಂಬವು ಬೇರೆ ದೇಶಕ್ಕೆ ಹೋಗಿರುವುದು ಗೊತ್ತಾಯಿತು. ಗಿಳಿ ಮತ್ತೆ ಅಜ್ಜಿಯಿಂದ ಸಹಾಯ ಕೇಳುತ್ತದೆ. ಆದರೆ ಆ ಬೇರೆ ದೇಶ ತುಂಬಾ ದೂರ. ಅಜ್ಜಿಗೆ ಈ ವಯಸ್ಸಿನಲ್ಲಿ ಅಷ್ಟು ದೂರ ಹೋಗುವುದು ಕಷ್ಟ. ಇದು ಕೇಳಿದ ಗಿಳಿಗೆ ದುಃಖವಾಗುತ್ತದೆ ಮತ್ತು ಅದು ಯೋಚಿಸುತ್ತದೆ, ಹುಡುಗಿಯ ಮಾತು ಕೇಳಿ ಹಾರಲು ಕಲಿತಿದ್ದರೆ ಇಂತಹ ಪರಿಸ್ಥಿತಿ ಬಂದಿರುತ್ತಿರಲಿಲ್ಲ ಎಂದು. ಗಿಳಿಯನ್ನು ದುಃಖದಿಂದ ನೋಡಿದ ದಯಾಳು ಅಜ್ಜಿ ಮನಸ್ಸು ಮೃದುವಾಯಿತು ಮತ್ತು ಅವಳು ಯಾವುದೇ ಕಷ್ಟಗಳನ್ನು ಪರಿಗಣಿಸದೆ ಗಿಳಿಯನ್ನು ಮನೆಗೆ ತಲುಪಿಸುವ ನಿರ್ಧಾರ ಮಾಡುತ್ತಾಳೆ. ಇಬ್ಬರು ನಕ್ಷೆ ನೋಡುತ್ತಾ ಪ್ರಯಾಣಕ್ಕೆ ಹೊರಟರು. ಆ ಮಧ್ಯದಲ್ಲಿ ಇಬ್ಬರು ಒಳ್ಳೆಯ ಸ್ನೇಹಿತರಾಗುತ್ತಾರೆ. ಆದರೆ ಅಚಾನಕ್ ಅಜ್ಜಿಯ ಕಣ್ಣುಗಳು ಬೆಳಕಿನಿಂದ ದುರ್ಬಲವಾಗಿ ಮಂಕಾಗುತ್ತವೆ. ಅದರ ಪರಿಣಾಮವಾಗಿ ಇಬ್ಬರೂ ಸಾಯೋ ಹಂತಕ್ಕೆ ಬಂದು ಬದುಕುಳಿದರು. ಆದರೆ ಈಗ ಅಜ್ಜಿ ಕಾರು ಓಡಿಸಲು ಸಾಧ್ಯವಿರಲಿಲ್ಲ. ಮುಗಿದ ಪ್ರಯಾಣವನ್ನು ಗಿಳಿಯೇ ಒಬ್ಬನೇ ಮುಂದುವರಿಸಬೇಕಾಗಿತ್ತು. ಆದರೆ ಗಿಳಿಗೆ ಅಜ್ಜಿ ಅಂದಲಾಗಿದ್ದಾರೆ ಎಂಬುದು ಗೊತ್ತಾದಾಗ ಅವನು ಹುಡುಗಿಯ ಬಳಿಗೆ ಹೋಗಬೇಕೆಂಬ ಹಠ ಬಿಟ್ಟು ಅಜ್ಜಿಗೆ ಆಧಾರವಾಗುತ್ತಾನೆ. ಇಬ್ಬರು ಹಲವಾರು ದಿನಗಳು ಚೆನ್ನಾಗಿ ಸಮಯ ಕಳೆಯುತ್ತಾರೆ ಮತ್ತು ಒಂದು ದಿನ ಅಜ್ಜಿ ಕೊನೆಯ ಸೂರ್ಯನನ್ನು ನೋಡಿ ಲೋಕವನ್ನು ವಿದಾಯ ಹೇಳುತ್ತಾರೆ. ಅದಾದ ನಂತರ ಗಿಳಿಗೆ ಆ ಹುಡುಗಿಯ ಬಳಿಗೆ ಹೋಗಬೇಕೆಂಬ ಆಸೆ ಹುಟ್ಟುತ್ತದೆ. ಅವನು ಧೈರ್ಯವಿಟ್ಟು ರೆಕ್ಕೆಗಳನ್ನು ಒಡೆದು ಹಾರಾಟ ಆರಂಭಿಸುತ್ತಾನೆ. ಅವನು ಅನೇಕ ದಿನಗಳು ಮತ್ತು ರಾತ್ರಿ ಹಾರುತ್ತಾ ಬೆಟ್ಟಗಳನ್ನು ದಾಟಿ ಹೊಸ ನಗರಕ್ಕೆ ತಲುಪುತ್ತಾನೆ. ನೆಲದ ಮೇಲೆ ಇಳಿದ ಕೂಡಲೇ ಅವನು ಒಂದು ಸುಂದರ ಹಾಡು ಕೇಳುತ್ತಾನೆ. ಅದನ್ನು ಒಂದು ಹಳದಿ ಗಿಳಿ ಹಾಡುತ್ತಿತ್ತು. ಹಳದಿ ಗಿಳಿಯ ಮಾಲೀಕನಿಗೆ ಹೊಸ ಗಿಳಿಯ ಪ್ರಯಾಣದ ಬಗ್ಗೆ ತಿಳಿದಾಗ ಅವನು ಆಶ್ಚರ್ಯಚಕಿತನಾಗುತ್ತಾನೆ ಮತ್ತು ಹುಡುಗಿಯನ್ನು ಹುಡುಕಲು ಗಿಳಿಗೆ ಸಹಾಯ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ. ಕೊನೆಗೆ ಒಬ್ಬ ಪ್ರಸಿದ್ಧ ಪ್ರಾಣಿ ತಜ್ಞನು ಬಂದು ಹುಡುಗಿಯನ್ನು ಹುಡುಕುವ ವಾಗ್ದಾನವನ್ನು ನೀಡುತ್ತಾನೆ. ಗಿಳಿಗೆ ಅವನು ಒಳ್ಳೆಯ ವ್ಯಕ್ತಿ ಎಂದು ಅನಿಸಿತು. ಅವನು ಒಂದು ತೋಳನು. ಗಿಳಿಗೆ ಆ ತಜ್ಞನು ಹುಡುಗಿಯನ್ನು ಕಂಡುಹಿಡಿದಿದ್ದಾನೆ ಎಂಬುದು ಗೊತ್ತಾಯಿತು. ಆದರೆ ಅವನು ಗಿಳಿಯನ್ನು ಹಿಂದಿರುಗಿಸಲು ಇಚ್ಛಿಸಲಿಲ್ಲ, ಏಕೆಂದರೆ ಉಪಯೋಗಿಸಿ ಹೆಚ್ಚು ಹಣ ಸಂಪಾದಿಸಬಹುದು ಎಂದುಕೊಂಡನು. ಗಿಳಿಯ ಸಾಮರ್ಥ್ಯ ತೋರಿಸಲು ತಜ್ಞನು ಪತ್ರಿಕಾಗೋಷ್ಠಿ ಆಯೋಜಿಸಿತು. ಆದರೆ ಗಿಳಿ ಬದಲಾಗಿ ಕಂಪನಿಯ ಎಲ್ಲಾ ವ್ಯವಹಾರಗಳನ್ನು ಮಾಧ್ಯಮದ ಮುಂದೆ ಬಹಿರಂಗಪಡಿಸುತ್ತದೆ. ಇದನ್ನು ಕೇಳಿದ ತಜ್ಞನು ವಿಶೇಷ ಗಿಳಿಯನ್ನು ಹಿಡಿದು ಅದರ ರೆಕ್ಕೆಗಳನ್ನು ಕತ್ತರಿಸಿ ಪಿಂಜರಿನಲ್ಲಿ ಸಾಯಲು ಬಿಟ್ಟು ಬಿಡುತ್ತಾನೆ. ಮಾನವನಂತಹ ಕ್ರೂರತೆ ನೋಡಿ ಗಿಳಿಯ ಹೃದಯ ಮುರಿದು ಹೋಗಿತ್ತು. ಕೆಲವು ವರ್ಷಗಳ ನಂತರ ಅವ್ಯವಹಾರದ ಕಾರಣದಿಂದ ಕಂಪನಿ ಮುಚ್ಚಲ್ಪಡುತ್ತದೆ. ಒಂದು ದಿನ ವ್ಯಕ್ತಿ ಜೆನ್ ಕಂಪನಿಗೆ ಬಂದಾಗ ಪಂಜರದಲ್ಲಿ ಸಿಕ್ಕಿ ಬಿದ್ದಿರುವುದನ್ನು ನೋಡಿದರು. ಗಿಳಿಯು ಬೀಳುತ್ತದೆ. ದೀರ್ಘಕಾಲದಿಂದ ಗಿಳಿ ಎಲ್ಲವನ್ನೂ ಮರೆತಿತ್ತು. ನೀರಿನ ಹನಿಗಳು ಮತ್ತು ಹುಳಗಳ ಮೇಲೆ ಬದುಕುತ್ತಿತ್ತು. ಗಿಳಿ ಆ ವ್ಯಕ್ತಿಯನ್ನು ನೋಡಿ ತನ್ನ ಕಥೆ ಹೇಳುತ್ತದೆ. ಆದರೆ ಗಿಳಿ ಈಗ ಹಳೆಯದಾಗಿತ್ತು, ಹಾರಲು ಸಾಧ್ಯವಿರಲಿಲ್ಲ. ಆದ್ದರಿಂದ ಆ ಹುಡುಗಿಯನ್ನು ಹುಡುಕುವುದು ಅಸಾಧ್ಯವಾಗಿತ್ತು. ಮನೆ ಇಲ್ಲದ ವ್ಯಕ್ತಿ ಗ್ರಂಥಾಲಯಕ್ಕೆ ಹೋಗಿ ಪುಸ್ತಕದಲ್ಲಿ ಹುಡುಗಿಯ ಬಗ್ಗೆ ಮಾಹಿತಿ ಕಂಡುಕೊಳ್ಳುತ್ತಾನೆ. ಅವನು ಗಿಳಿಯನ್ನು ತೆಗೆದುಕೊಂಡು ಹುಡುಗಿಯ ಮನೆಗೆ ಹೋಗುತ್ತಾನೆ. ಹುಡುಗಿ ಈಗ ತುಂಬಾ ದೊಡ್ಡವಳಾಗಿದ್ದಳು. ಗಿಳಿಯನ್ನು ಮತ್ತೆ ನೋಡಿ ಹುಡುಗಿ ಲಾಲಿಪಾಟನ್ನು ಹಾಡಲು ಪ್ರಾರಂಭಿಸುತ್ತಾಳೆ. ಗಿಳಿ ಹುಡುಗಿಯ ಮಡಿಲಿನಲ್ಲಿ ಸೇರಿಕೊಳ್ಳುತ್ತದೆ. ಅವನ ವರ್ಷಗಳ ಪ್ರಯಾಣ ಈಗ ಮುಗಿದಿತ್ತು.